ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ತುಂಬಾ ಸಿಂಪಲ್ ರೆಸಿಪಿ, ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಅವರೆಕಾಳಿನ ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಉಪ್ಸಾರಂತೂ ಈ ಸೀಸನಲ್ಲಿ ಎಲ್ಲರ ಮನೇಲೂ ಮಾಡೇ ಮಾಡ್ತೀರಾ. ನಮ್ಮ ಮನೇಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. 2 ಕಪ್ಪಷ್ಟು ಎಳೆ ಅವರೆಕಾಳು, ದಪ್ಪ ಅವರೆಕಾಳನ್ನೆಲ್ಲ ತೆಗೆದು ಎಳೆ ಅವರೆಕಾಳು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಹಾಕೊಂಡಿದ್ದೀನಿ. ನೋಡಿ, ಇಲ್ಲಿ ಅವರೆಕಾಯಿ ಬಿಡಿಸ್ಬೇಕಾದ್ರೆ ಈ ಥರ ಎಳೆಯದು ಇರುತ್ತೆ, ಒಳಗಡೆ ಕಾಯಿ ಏನು ಬಲ್ತಿರೋದಿಲ್ಲ. ಅದನ್ನು ಈ ಥರ ಹಾಕೊಂಡು ಬೇಯಿಸ್ಕೊಂಡ್ರೆ ತುಂಬ ರುಚಿ ಇರುತ್ತೆ, ಅಂದರೆ ಒಳ್ಳೆ ಘಮ ಬರುತ್ತೆ. 7 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಖಾರಕ್ಕೆ ತಕ್ಕಷ್ಟು. 1 ಟೊಮೆಟೊ ಈ ಥರ ಮದ್ದಿದ್ದು ಇದನ್ನು ತೆಗೆದುಬಿಟ್ಟು ಅಲ್ಲಿ ತೊಟ್ಟಿರುತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಹಾಗೆ ಹಾಕೊಳ್ತಾ ಇದ್ದೀನಿ, ಎತ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು, 3 ಕಪ್ಪಷ್ಟು ನೀರು ಹಾಕೊಳ್ತಿದ್ದೀನಿ. ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ, ಉಪ್ಪು ಎಲ್ಲ ಕಡೆಗೂ ಸ್ಪ್ರೆಡ್ ಆಗಲಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 2 ರಿಂದ 3 ವಿಷಲ್ ಕೂಗಿಸ್ಕೊಳ್ತೀನಿ. ನಮ್ಮ ದೊಡ್ಡಬಳ್ಳಾಪುರದ್ದು ಹಾರ್ಡ್ ವಾಟರ್, ಅಂದರೆ ತುಂಬ ಉಪ್ಪು ನೀರಾಗಿರೋದ್ರಿಂದ ನಾನು ಈ ಥರ ಬೇಯಿಸ್ಕೋಬೇಕಾಗುತ್ತೆ. ಏನೇ ನಾವು RO ವಾಟರಲ್ಲಿ ಫಿಲ್ಟರ್ ಮಾಡಿಕೊಂಡ್ರು ಅದು ಬೇಯೋದು ನಿಧಾನ. ತುಂಬ ಸಾಫ್ಟ್ ವಾಟರು, ನೀರಿದ್ದ ಕಡೆ ನೀವು ಓಪನ್ ಪಾತ್ರೆಯಲ್ಲೇ ಹಾಗೆ ಬೇಯಿಸ್ಕೋಬೋದು. ಪ್ರೆಷರ್ ಬಿಟ್ಟಿದೆ ನೋಡಿ. ಕಾಳು ಈ ಥರ ಇಷ್ಟು ಸಾಫ್ಟಾಗಿ ಬೆಂದಿರಬೇಕು. ನಾನು 2-3 ವಿಷಲ್ ತೊಗೊಂಡಿದ್ದಕ್ಕೆ ಇಷ್ಟು ಸಾಫ್ಟಾಗಿ ಬೆಂದಿದೆ. ಇವಾಗ ಇದರಲ್ಲಿರೋವಂಥ ಹಸಿಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಅವರೆಕಾಯ್ದು ಏನು ಅವರೆಕಾಯಿ ಸಮೇತ ಹಾಕೊಂಡಿದ್ನಲ್ಲ ಅದನ್ನ ಅವರೆಕಾಯಿನ ತೆಗೆದು ಬಿಡ್ತೀನಿ. ಹಸಿಮೆಣಸಿನ್ಕಾಯಿ ಟೊಮೆಟೊ ಮಾತ್ರ ಸಪ್ರೇಟ್ ತೆಗೆದಿಟ್ಕೊಳ್ತೀನಿ. 1-2 ಟೇಬಲ್ ಸ್ಪೂನ್ ಕಾಳು ರುಬ್ಬೋದಕ್ಕೆ ಬೇಕಾಗುತ್ತೆ. ಇವಾಗ ಖಾರ ರುಬ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ 2 ಟೇಬಲ್ ಸ್ಪೂನ್, ಅವರೆಕಾಳು ನೋಡಿ ಈ ಥರ ಟೊಮೆಟೊದು ಏನು ಸುಮ್ಮನೆ ಸಿಪ್ಪೆ ಹಿಂಗಂದರೆ ಸಾಕು, ಎಲ್ಲ ಬಂದ್ಬಿಡುತ್ತೆ. ಈ ಥರ ಟೊಮೆಟೊ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ರುಬ್ಬೋದಕ್ಕೆ ಹಾಕೋಬೇಕು. ಇವಾಗ ಖಾರ ರುಬ್ಬೋದನ್ನು ತೋರಿಸ್ತೀನಿ. ಮಿಕ್ಸರ್ ಜಾರ್ ಒಳಗಡೆ 1/2 ಟೀ ಸ್ಪೂನ್ ಮೆಣಸನ್ನ ಕುಟ್ಬಿಟ್ಟು ಹಾಕೊಳ್ತಾ ಇದ್ದೀನಿ, ಸರಿಯಾಗಿ ಬ್ಲೆಂಡ್ ಆಗಲ್ಲ ಅಂತ ಅಂದ್ಬಿಟ್ಟು. ಬೆಳ್ಳುಳ್ಳಿ 10 ರಿಂದ 12 ಎಸ್ಲು, ಜೀರಿಗೆ 1 ಟೀ ಸ್ಪೂನ್, 1 ಗೋಲಿ ಗಾತ್ರದ ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು 1 ಹಿಡಿ, ಬೇಯಿಸಿರೋ ಅಂಥ ಹಸಿಮೆಣಸಿನ್ಕಾಯಿ. ಈ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕದೆ ಹಾಗೆ ನುಣ್ಣದಾಗಿ ರುಬ್ಕೊಳ್ತೀನಿ. ಚಟ್ನಿ ಹದದಲ್ಲಿ ರುಬ್ಕೊಂಡಿದ್ದೀನಿ ನೋಡಿ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ರುಬ್ಬಿದ್ರೆ ಈ ಹದದಲ್ಲಿ ಬರುತ್ತೆ. ಇದರಲ್ಲಿ ಇಷ್ಟು ಏನು ಖಾರ ನಾವು ಸಾರ್ಗೆ ಹಾಕೋದು ಬೇಕಿಲ್ಲ. ಸ್ವಲ್ಪ ಖಾರ ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರನ ಈ ಥರ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ಈ ಮೆಣಸಿನ ಖಾರ ಸಾರನ್ನ ಪಕ್ಕ ಹಾಕ್ಕೊಟ್ರೆ, ಬೇಕಿದ್ದರೆ ಅವರು ಟೇಸ್ಟ್ ತಕ್ಕ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇದಕ್ಕೇನೆ ಕಾಳು ಮತ್ತು ಟೊಮೆಟೊ ಹಾಕಿ ರುಬ್ಕೊಳ್ತೀನಿ. ಟೊಮೆಟೊ ನೋಡಿ ಸಾಫ್ಟಾಗಿ ಆಗಿದೆ, ಜೊತೆಗೆ ತಣ್ಣ ಕೂಡ ಆಗಿದೆ. 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಕಾಳು. ಇದಕ್ಕೆ ಇನ್ನೊಂದು ಸ್ವಲ್ಪ ಅವರೆಕಾಳು ಬೇಯಿಸಿರೋವಂಥ ನೀರನ್ನೇ ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಳ್ತೀನಿ. 1 ಸೌಟಷ್ಟು ಕಾಳು ಬೇಯಿಸಿರೋ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಈ ಮಿಶ್ರಣನ ಇವಾಗ ಬೇಯಿಸಿಟ್ಕೊಂಡಿರೋವಂಥ ಕಾಳಿಗೆ ಸೇರಿಸ್ಕೊಳ್ಳೋಣ. ನೋಡಿ, ಏನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಕಾಳು, ಅದರೊಳಗಡೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮ್ಗೇನಾದರೂ ಗಟ್ಟಿ ಆಯಿತು ಅಂತ ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನಿಮಗೆ ಯಾವ ಹದದಲ್ಲಿ ಬೇಕು ಈ ಉಪ್ಸಾರು ಆ ಹದದಲ್ಲಿ ಮಾಡ್ಕೋಬೋದು. ಇದಕ್ಕೆ ಇನ್ನೊಂದು ಸ್ವಲ್ಪ ಇದ್ರ ನೀರನ್ನೇ ತೆಗೆದು ಹಾಕ್ಕೊಳ್ತೀನಿ. ಮೇಲ್ಗಡೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ತೆಳುವಾಗಿದ್ರೇ ಇದು ಚಂದ. ನೋಡಿ, ಈ ಥರ ಇರಬೇಕು. ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇದು ಮೈಲ್ಡ್ ಆಗಿರುತ್ತೆ. ನಿಮಗೆ ಬೇಕು ಅಂದವರು, ನಾನು ಚಟ್ನಿ ಮೊದಲೇ ಎತ್ತಿಟ್ಟಿದ್ದೀನಲ್ಲ ಖಾರನ, ಅದನ್ನು ಬಡಿಸ್ಕೊಂಡಾಗ ಪಕ್ಕ ಅದನ್ನು ಕೂಡ ಹಾಕ್ಕೊಡ್ಬೇಕು. ಆವಾಗ ಅವ್ರಿಗೆಷ್ಟು ಬೇಕು ಖಾರ ಅದಕ್ಕೆ ತಕ್ಕ ಹಾಗೆ ಖಾರ ಮಿಕ್ಸ್ ಮಾಡಿಕೊಂಡು ಇದನ್ನು ತಿನ್ನೋದು. ಸರ್ವ್ ಮಾಡೋದಕ್ಕೆ ಉಪ್ಸಾರು ರೆಡಿ ಇದೆ. ಅವರೆಕಾಳಿನ ಉಪ್ಸಾರು ಬಿಸಿ ಬಿಸಿ ಮುದ್ದೆ ಜೊತೆ ಈ ಅವರೆಕಾಳು ಉಪ್ಸಾರು ತಿಂತಾ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಸೀಸನಲ್ಲಂತೂ ಈ ಅವರೆಕಾಳು ಉಪ್ಸಾರನ್ನ ತಿನ್ನೋದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ನೀವು ಕೂಡ ಈ ಸಿಂಪಲ್ ಆಗಿರೋವಂಥ ರೆಸಿಪಿನ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.